ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತ್. ನಾನು ತುಮಕೂರಿನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ಕೋಚಿಂಗ್ ಸೆಂಟರ್ MG ರಸ್ತೆ ತುಮಕೂರು. ನಾನಿವತ್ತು ಏನು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳುವಂತಹ ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳ ಮೇಲಿನ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ಹೊರಟಿದ್ದೀನಿ. ಮೊದಲಿಗೆ ನಾವು ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸೋದಕ್ಕೂ ಮುಂಚೆ ಅವುಗಳ ಬೇಸಿಕ್ಕನ್ನು ತಿಳ್ಕೋಬೇಕು. ಹಾಗಾದರೆ ಈ ಬೇಸಿಕ್ಕನ್ನು ನಾನಿವತ್ತು ಹೇಳೋಕ್ಕೆ ಹೊರಟಿದ್ದೀನಿ. ನೋಡ್ತಾ ಇದ್ದೀರಾ, ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳು. ನೀವು ಯಾವುದೇ ಪ್ರಶ್ನೆ ಪತ್ರಿಕೆ SDA ಆಗಿರ್ಬೋದು, FDA, PC, PSI, KS ಲೆವೆಲ್ಗೂ ಕೂಡ ಈ ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಹಾಗಾದರೆ ಈ ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳು ಕೇಳಿದಾಗ ಯಾವ ರೀತಿ ಅವುಗಳನ್ನು ಬಿಡಿಸೋದು, ಆ ಬಿಡಿಸೋದಕ್ಕಿಂತ ಮುಂಚೆ ನಮಗೆ ಏನು ಗೊತ್ತಾಗಬೇಕು ಅಂತ ಹೇಳಿದ್ರೆ ಕ್ಯಾಲೆಂಡರ್ಗಳ ಮೇಲೆ ಅವುಗಳ ಬೇಸಿಕ್ಕನ್ನು ನಾವು ಭದ್ರವಾಗಿ ತಿಳ್ಕೋಬೇಕು. ಈ ಬೇಸಿಕ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಕ್ಯಾಲೆಂಡರ್ ಅಂತ ನೀವು ತೆಗೆದುಕೊಂಡಾಗ ಒಂದು ಕ್ಯಾಲೆಂಡರಲ್ಲಿ ನಿಮಗೆ 12 ತಿಂಗಳುಗಳು ಕಂಡುಬರ್ತವೆ. ಜೊತೆಗೆ ಒಂದು ತಿಂಗಳಲ್ಲಿ 30 ದಿನಗಳು ಕಂಡುಬರ್ತವೆ. ಜೊತೆಗೆ ಒಂದು ವಾರದಲ್ಲಿ 7 ದಿನಗಳು ಕಂಡುಬರ್ತವೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಜೊತೆಗೆ ಅದರ ಆಚೆಗೆ ಏನು ವಿಷಯಗಳು ನಮಗೆ ಗೊತ್ತಿರಬೇಕು ಅಂತ ನಾನು ಹೇಳೋಕ್ಕೆ ಹೊರಟಿದ್ದೀನಿ. ಮೊದಲಿಗೆ ಸಾಮಾನ್ಯ ವರ್ಷ. ಏನು ಸಾಮಾನ್ಯ ವರ್ಷ? ಸಾಮಾನ್ಯ ವರ್ಷದಲ್ಲಿ ಎಷ್ಟು ದಿನಗಳು ಬರ್ತವೆ ಅದ್ರ ಬಗ್ಗೆ ಮಾತಾಡೋಣ. ಸಾಮಾನ್ಯ ವರ್ಷ ಅಂದಾಗ ನಮಗೆ 365 ದಿನಗಳು ಬರ್ತವೆ. ಜೊತೆಗೆ ಸಾಮಾನ್ಯ ವರ್ಷದಲ್ಲಿ 52 ವಾರಗಳು ಬರ್ತವೆ, ಪ್ಲಸ್ 1 ವಿಷಮ ದಿನ ಬರುತ್ತೆ. ನೆಕ್ಸ್ಟ್ ಅಧಿಕ ವರ್ಷ. ಅಧಿಕ ವರ್ಷದಲ್ಲಿ ನಮಗೆ 366 ದಿನಗಳು ಬರ್ತವೆ. ಜೊತೆಗೆ 52 ವಾರ ಪ್ಲಸ್ 2 ದಿನ. ಈ ಸಾಮಾನ್ಯ ವರ್ಷ ಏನಕ್ಕೆ 365 ದಿನಗಳು? ಈ ಅಧಿಕ ವರ್ಷ ಏನಕ್ಕೆ 366 ದಿನಗಳು? ಏನಕ್ಕೆ 366 ದಿನಗಳು ಅಂತ ಈಗ ತಿಳ್ಕೊಳ್ಳೋಣ. ಹಾಗಾದರೆ ಸಾಮಾನ್ಯ ವರ್ಷದಲ್ಲಿ 365 ದಿನ, ಅಧಿಕ ವರ್ಷದಲ್ಲಿ 366 ದಿನ, ಇವುಗಳನ್ನು ಕಂಡುಹಿಡಿಯುವುದು ಹೇಗೆ? ನೋಡ್ತಾ ಇದ್ದೀರಾ, ಯಾವುದೇ ವರ್ಷದ ಇಸವಿಯನ್ನು 4ರಿಂದ ಅಥವಾ 400ರಿಂದ ಭಾಗಿಸಿದಾಗ ಶೇಷ 0 ಉಳಿದರೆ ಆ ವರ್ಷವನ್ನು ಅಧಿಕ ವರ್ಷ ಅಂತ ಕರಿತೀವಿ. ಅದು ಹೇಗೆ ಅಂತ ನಂತರ ಹೇಳ್ತೀನಿ ನಿಮಗೆ. ನೆಕ್ಸ್ಟ್ ಹಾಗಾದರೆ ನೋಡೋಣ, ಶೇಷ 0 ಉಳಿದ್ರೆ ಆ ವರ್ಷ ಅಧಿಕ ವರ್ಷ. ಹಾಗಾದರೆ ಉದಾಹರಣೆ ನೋಡಿದಾಗ ಒಂದು ಇಸವಿಯನ್ನು ತಗೊಂಡಿದ್ದೀನಿ ಇಲ್ಲಿ ನಾನು, 2008 ಮತ್ತು 2012. ಹಾಗಾದರೆ 2008 ನಾವು 4ರಿಂದ ಭಾಗಿಸಿದಾಗ 4×5 20, 0 ಆಯಿತು. 8 ಕೆಳಗಿಳಿಸ್ಕೊಂಡೆ, 4×2 8, 0 ಉಳ್ಕೋತು. ಹಾಗಾದರೆ ಶೇಷ ಏನು ಉಳ್ಕೊಂಡಿದೆ ಇಲ್ಲಿ? 0 ಉಳ್ಕೊಂಡಿದೆ. ಹಾಗಾದರೆ 4ರಿಂದ ಅಥವಾ 400ರಿಂದ ಭಾಗಿಸಿದಾಗ ನಮಗೆ ಶೇಷ ಉಳ್ಕೊಂಡ್ರೆ ಆ ವರ್ಷವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಧಿಕ ವರ್ಷ, ಲೀಪ್ ಇಯರ್. ಈ ಅಧಿಕ ವರ್ಷದಲ್ಲಿ 366 ದಿನಗಳು ಕಂಡುಬರ್ತವೆ, ಹೌದಲ್ವಾ? ನೆಕ್ಸ್ಟ್ ಹಾಗಾದರೆ ಸಾಮಾನ್ಯ ವರ್ಷ. ಯಾವುದೇ ವರ್ಷದ ಇಸವಿಯನ್ನು 4ರಿಂದ ಅಥವಾ 400ರಿಂದ ಭಾಗಿಸಿದಾಗ ಶೇಷ ಉಳಿದರೆ ಅಂತಹ ವರ್ಷವನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಾಮಾನ್ಯ ವರ್ಷ. ಹಾಗಾದರೆ ಇಲ್ಲಿ ಉದಾಹರಣೆಯನ್ನು ತಗೊಂಡಿದ್ದೇನೆ, 2011, 2013. ಹಾಗಾದರೆ 2011 4ರಿಂದ ಭಾಗಿಸಿದಾಗ 4×5 20, 0 ಆಯಿತು. 11 ಇದೆ, 11 ಕೆಳಗೆ ಇಳಿಸ್ಕೊಂಡಾಗ 4×2 8, ಶೇಷ ಉಳಿದಿದೆ. ಈ ಸವಿಯಲ್ಲಿ ನಮಗೆ ಶೇಷ ಉಳಿದಿದೆ. ಹಾಗಾಗಿ ಈ ವರ್ಷವನ್ನು ನಾವು ಸಾಮಾನ್ಯ ವರ್ಷ ಅಂತ ತಿಳ್ಕೊಬೋದು. ಹಾಗಾದರೆ ಈ ಸಾಮಾನ್ಯ ವರ್ಷ ಜೊತೆಗೆ ಅಧಿಕ ವರ್ಷ ಹೇಗೆ ನಾವು ಕಂಡುಹಿಡ್ಕೊಳ್ಳೋದು ಅಂತ ಇಲ್ಲಿ ತಿಳಿಸಿದ್ದೀನಿ. ಅಂದರೆ ಅಧಿಕ ವರ್ಷದಲ್ಲಿ ಏಕೆ ನಮಗೆ 366 ದಿನಗಳು ಕಂಡುಬರ್ತವೆ? ನೀವು ನೋಡ್ಬೋದು, ನಾವು ಪ್ರಮುಖವಾಗಿ ಏನು ತಿಳ್ಕೋಬೇಕು ಇಲ್ಲಿ ಅಂತ ಹೇಳಿದ್ರೆ, ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ಭೂಮಿಯ ಅಕ್ಷಭ್ರಮಣೆ ಜೊತೆಗೆ ಭೂಮಿಯ ಪರಿಭ್ರಮಣೆ ಅಂತ ಒಂದು ಟಾಪಿಕ್ ಬರುತ್ತೆ. ಆ ವಿಷಯವನ್ನು ನಾವು ಪ್ರಾಕೃತಿಕ ಭೂಗೋಳಶಾಸ್ತ್ರದಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಏನಕ್ಕೆ ನಮಗೆ ಬೇಕಾಗುತ್ತೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ನಮಗೆ ಭೂಮಿಯ ಪರಿಭ್ರಮಣೆ. ನಿಮಗೆಲ್ಲರಿಗೂ ಗೊತ್ತಿದೆ, ಭೂಮಿಯ ಪರಿಭ್ರಮಣೆಯ ಅಂದರೆ ಏನು ಅಂತ ಹೇಳಿದ್ರೆ, ಭೂಮಿ ತನ್ನನ್ನು ತಾನು ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುವುದಕ್ಕೆ
ಭೂಮಿಯ ಪರಿಭ್ರಮಣೆ ಅಂತ ಕರಿತೀವಿ. ಹಾಗಾದರೆ ನಿಜವಾಗ್ಲೂ ವಾಸ್ತವವಾಗಿ ಈ ಭೂಮಿಯ ಪರಿಭ್ರಮಣೆಯ ಅವಧಿ ಎಷ್ಟು ಅಂತ ಹೇಳಿದ್ರೆ 365 ದಿನಗಳು 6 ಗಂಟೆಗಳು 9 ನಿಮಿಷ ಮತ್ತು 9.545 ಸೆಕೆಂಡ್ಗಳು. ಈ ಅವಧಿಯನ್ನು ನಾವು ನಾಕ್ಷತ್ರಿಕ ವರ್ಷ ಅಂತ ಕರಿತೀವಿ. ಜೊತೆಗೆ ಒಟ್ಟಾರೆ ಅವರೇಜ್ ಸರಾಸರಿಯನ್ನು ತೆಗೆದುಕೊಂಡಾಗ ನಮಗೆ ಪ್ರಮುಖವಾಗಿ 365 ದಿನಗಳು 6 ಗಂಟೆ ಈ ಅವಧಿಯನ್ನು ಸೌರ ವರ್ಷ ಅಂತ ನಾವು ಕರಿತೀವಿ. ಹಾಗಾದರೆ ಇಲ್ಲಿ ನೋಡ್ತಾ ಇದ್ದೀರಾ, ಸಾಮಾನ್ಯ ವರ್ಷದಲ್ಲಿ ನಿಮಗೆ ಒಂದು ವರ್ಷದಲ್ಲಿ 365 ದಿನಗಳು ಬರ್ತದೆ, ಹೌದಲ್ವಾ? ಇದನ್ನು ಸರಾಸರಿ ಅಂತ ತಗೊಂಡಾಗ 365 ದಿನ 6 ಗಂಟೆ ಅಂತ ಕರಿತೀವಿ. ಈ ಅವಧಿಯನ್ನು ನಾವು ಸೌರ ವರ್ಷ ಅಂತ ಕರಿತೀವಿ ಅಂತ ಹೇಳಿದೆ. ಹಾಗಾದರೆ ಸಾಮಾನ್ಯ ವರ್ಷದಲ್ಲಿ 365 ದಿನಗಳು ಬರ್ತವೆ. ಇನ್ನು ಉಳಿದ 6 ಗಂಟೆ, ಇದು ಸರಾಸರಿ ತಗೊಂಡಾಗ ಉಳಿದ 6 ಗಂಟೆ ಅಂದಾಗ 6 ಗಂಟೆ ಅಥವಾ 1/4 ದಿನ, ಕಾಲು ದಿನ, ಅಂದರೆ ಒಂದು ದಿನದಲ್ಲಿ ನಿಮಗೆ 24 ಗಂಟೆಗಳು ಬರ್ತವೆ. 6 ಗಂಟೆ ಅಂತ ಹೇಳಿದ್ರೆ ಕಾಲು ದಿನ, 6 ಗಂಟೆ 6 ಗಂಟೆ 6 ಗಂಟೆ 6 ಗಂಟೆ ಅಂದರೆ ಏನಾಯ್ತು ಇಲ್ಲಿಗೆ, ಒಂದು ವರ್ಷದಲ್ಲಿ 6 ಗಂಟೆ ಉಳ್ಕೋತು, ತದನಂತರದ ವರ್ಷದಲ್ಲಿ 6 ಗಂಟೆ ಉಳ್ಕೋತು, ಮತ್ತೊಂದು ವರ್ಷದಲ್ಲಿ 6 ಗಂಟೆ ಉಳ್ಕೋತು, ಮತ್ತೊಂದು ವರ್ಷದಲ್ಲಿ 6 ಗಂಟೆ ಉಳ್ಕೋತು. ಹಾಗಾದರೆ 4 ವರ್ಷಗಳಿಗೊಮ್ಮೆ ಈ ಕಾಲು ದಿನ ಕಾಲು ದಿನ ಕಾಲು ದಿನ ಕಾಲು ದಿನವನ್ನು ಸೇರಿಸಿ ನಮಗೆ ಒಂದು ದಿನವನ್ನು ಫೆಬ್ರವರಿ ಮಾಹೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ 28 ದಿನಗಳಿಗೆ ಬದಲಾಗಿ 29 ದಿನವನ್ನು ನಾವು ಸೇರಿಸ್ಕೋತೀವಿ. ಹಾಗಾಗಿ ಅಧಿಕ ವರ್ಷಗಳಲ್ಲಿ ನಮಗೆ 366 ದಿನಗಳು ಕಂಡುಬರ್ತವೆ. ಜೊತೆಗೆ ಇದಿಷ್ಟು ಈ ಏನಿದು ಕ್ಯಾಲೆಂಡರ್ಗಳ ಮೇಲಿನ ಸಮಸ್ಯೆಗಳ ಮೇಲೆ ಬೇಸಿಕ್ ಆಯಿತು. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ವಿಡಿಯೋಗೆ ನಿಮ್ಮ ಹಂಚಿಕೆಯನ್ನು ತಿಳಿಸಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು.